ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು ಇವತ್ತು 47ನೇ ಶ್ಲೋಕವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾತೆ ಸಂಗೋಸ್ತ್ವ ಕರ್ಮಣಿ. ಅನುವಾದ: ನಿನಗೆ ಕರ್ಮ ಮಾಡುವುದರಲ್ಲಿಯೇ ಅಧಿಕಾರವಿದೆ, ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ. ಅದಕ್ಕಾಗಿ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ಅರ್ಥಾತ್ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಬುದ್ಧಿಯಿಂದ ಕರ್ಮಗಳನ್ನು ಮಾಡು. ಹಾಗೂ ನಿನಗೆ ಕರ್ಮ ಮಾಡದೇ ಇರುವುದರಲ್ಲಿ ಕೂಡ ಆಸಕ್ತಿ ಇಲ್ಲದಿರಲಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಪ್ರಶ್ನೆಗಳ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಏನು ಮಾಡ್ತಾನೆ, ಸಮಬುದ್ಧಿ ರೂಪಿ ಕರ್ಮಯೋಗದ ಮತ್ತು ಅದರ ಫಲದ ಮಹತ್ವವನ್ನೆಲ್ಲ ಇಷ್ಟೊತ್ತು ಹೇಳಿದ ಅಲ್ವಾ. ಈಗ 2 ಶ್ಲೋಕಗಳಲ್ಲಿ ಭಗವಂತ ಕರ್ಮಯೋಗದ ಸ್ವರೂಪವನ್ನು ತಿಳಿಸ್ತಾ ಆ ಅರ್ಜುನನಿಗೆ ಏನು ಮಾಡ್ತಾನೆ, ಕರ್ಮಯೋಗದಲ್ಲಿ ಸ್ಥಿತನಾಗಿದ್ದುಕೊಂಡು ನೀನು ಕರ್ಮ ಮಾಡು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ನಿನಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ, ಅದರ ಫಲಗಳಲ್ಲಿ ಯಾವತ್ತೂ ಅಧಿಕಾರ ಇಲ್ಲ ಅನ್ನೋದು ಇದರ ಅರ್ಥ. ಅಂದ್ರೆ ಏನು, ನಾವು ಕೆಲಸಗಳನ್ನು ಮಾಡಬೇಕು, ಆದರೆ ಅದರ ಫಲ ಇದೆಯಲ್ಲ ಅದನ್ನು ಬಯಸಬಾರ್ದು. ಅದ್ರ ಮೇಲೆ ನನ್ನ ಅಧಿಕಾರ ಇಲ್ಲ. ಭಗವಂತ ಫಲವನ್ನು ಕೊಡ್ತಾನೆ, ಅವನು ಏನು ಬೇಕಾದರೂ ಕೊಡ್ಬೋದು, ಆಯಿತಾ. ಅದಕ್ಕೋಸ್ಕರ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ನೋಡಿ, ಇದು ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಕರ್ಮಗಳನ್ನು ಮಾಡಬೇಕು, ಆದರೆ ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡಬಾರ್ದು, ಆಯಿತಾ. ಹಾಗೇ ಮಾಡಬೇಕು. ಯಾವಾಗ ನಾವು ಫಲವನ್ನು ಅಪೇಕ್ಷೆ ಪಟ್ಟು ಕೆಲಸ ಮಾಡ್ತೀವೋ ಆಗ ನಾವು ಅದರ ಬಂಧನಕ್ಕೆ ಕಾರಣವಾಗ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಕರ್ಮಗಳ ಫಲಕ್ಕೆ ನೀನು ಕಾರಣನಾಗಬೇಡ. ಅಂದ್ರೆ ಏನು, ಫಲಾಪೇಕ್ಷೆ ಇಲ್ಲದೆ ಬರೀ ಕರ್ತವ್ಯ ಬುದ್ಧಿಯಿಂದ ಇದು ನನ್ನ ಕರ್ತವ್ಯ, ಭಗವಂತ ನನಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡು ಅಂಥ ಬುದ್ಧಿಯನ್ನು ಇಟ್ಕೊಂಡು ಕರ್ಮಗಳನ್ನು ನೀನು ಮಾಡು. ಮತ್ತು ನಿನಗೆ ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರಲಿ. ಅಂದರೆ ಏನು, ಈಗ ಕರ್ಮ ಮಾಡಿದ್ರೆ ತಾನೇ ನನಗೆ ಫಲ ಬೇಕು ಅಂತೆಲ್ಲ ಯೋಚನೆ ಬರೋದು, ಅಥವಾ ಅದರಿಂದ ಏನು ನನಗೆ ಫಲ ಸಿಗುತ್ತೋ ಅಂತೆಲ್ಲ ಬರೋದು. ಕೆಲಸನೇ ಮಾಡಲಿಲ್ಲ ಅಂತಂದರೆ ನಾನು ಸುಮ್ಮನೆ ಇದ್ಬಿಟ್ರೆ ಅದು ಒಳ್ಳೇದಲ್ವಾ ಅಂತ ನಮ್ಗೆ ಅನಿಸ್ಬೋದು. ಆದರೆ ಆ ರೀತಿ ಇರೋದು ಕೂಡ ಅಂದ್ರೇನು, ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ನಮಗೆ ಆಸಕ್ತಿ ಇರಬಾರ್ದು. ಅದು ಒಂಥರ ಅಹಂಕಾರನೇ. ನಾನೇನು ಮಾಡದೆ ನಾನು ಸುಮ್ಮನೆ ಇದ್ದೀನಿ ಅಂತ ಆ ರೀತಿ ಇಟ್ಕೊಳ್ಳೋದು. ಯಾಕಂದರೆ ನಮ್ಮ ಸ್ವಭಾವನೇ ಕರ್ಮ ಮಾಡೋದು. ಭಗವಂತ ಬೇಕಾದಷ್ಟು ಸರಿ ಇದನ್ನು ಹೇಳ್ತಾನೆ ಮುಂದೆ. ನಾವು ಕರ್ಮ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಮಾಡ್ತಾನೆ ಇರಬೇಕು. ಆದರೆ ನಾನು ಮಾಡದೆ ಇರ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಒಂದು ಅಹಂಕಾರನೇ ಅಲ್ವಾ. ಅದಕ್ಕೆ ಅಂಥದ್ರಲ್ಲೂ ನಿನಗೆ ಆಸಕ್ತಿ ಇರಬಾರ್ದು. ಅಂದರೆ ನೀನು ಕರ್ಮ ಮಾಡದೆ ಇದ್ಬಿಡ್ತೀನಿ, ನಾನು ಹಾಗೆ ಇರ್ತೀನಿ ಅಂತ ಹೇಳ್ತೀಯಲ್ಲ, ಅಂಥದ್ರಲ್ಲೂ ನಿನಗೆ ಆಸಕ್ತಿ ಇರೋದು ಬೇಡ. ಅಂದ್ರೇನು, ಕರ್ಮ ಮಾಡಬೇಕು, ಅದರ ಫಲಾಪೇಕ್ಷೆ ಇಟ್ಕೋಬಾರ್ದು. ಮತ್ತು ಕರ್ಮ ಮಾಡ್ದೇನೆ ಇರ್ತೀನಿ ಅಂತ ಕೂಡ ನಾವು ಯೋಚನೆ ಮಾಡಬಾರ್ದು, ಅದು ಕೂಡ ಬಿಡಬೇಕು. ನೀನು ಅದರಲ್ಲೂ ಆಸಕ್ತಿ ಇರಬಾರ್ದು ನಿನಗೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಕರ್ಮಣಿ ಅನ್ನುವಂಥ ಶಬ್ದ ಇಲ್ಲಿ ಯಾವ ಕರ್ಮಗಳ ವಾಚಕವಾಗಿದೆ? ಇಲ್ಲಿ ಕರ್ಮಣಿ ಅಂತ ಹೇಳಿದಾರಲ್ಲ, ಅದು ಯಾವ ಒಂದು ಕೆಲಸಕ್ಕೆ ಹೇಳ್ತಾ ಇರೋದು? ಮತ್ತು ನಿನಗೆ ಕರ್ಮ ಮಾಡೋದ್ರಲ್ಲಿ ಅಧಿಕಾರ ಇದೆ ಅಂತ ಹೇಳಿದಾರಲ್ಲ, ಇದರಿಂದ ಏನು ಅರ್ಥ ಆಗುತ್ತೆ? ಯಾಕಿಲ್ಲಿ ಈ ರೀತಿ ಹೇಳಿದ್ದಾರೆ ಅನ್ನೋದು ಇದು ಪ್ರಶ್ನೆ. ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ, ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿ ಇರುತ್ತಲ್ಲ, ಅದಕ್ಕನುಸಾರವಾಗಿ ಯಾವ ಮನುಷ್ಯನಿಗೆ ಯಾವ ಕರ್ಮ ವಿಹಿತವಾಗಿದೆಯೋ, ಅಂದರೆ ನನ್ನ ವರ್ಣ ಆಶ್ರಮಕ್ಕೆ ತಕ್ಕಂಗೆ ನನಗೆ ಕೆಲವೊಂದು ಕರ್ಮಗಳನ್ನು ಭಗವಂತ ಕೊಟ್ಟಿರ್ತಾನೆ, ಅಥವಾ ನಾನು ಪಡ್ಕೊಂಡು ಬಂದಿರ್ತೀನಿ. ಅದರ ವಾಚಕವಾಗಿ ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಕರ್ಮಣಿ ಅನ್ನುವಂತಹ ಪದವನ್ನು ಯೂಸ್ ಮಾಡಿದ್ದಾರೆ. ಅಂದರೆ ಏನು, ನನ್ನ ವರ್ಣಕ್ಕೆ ತಕ್ಕಂಗೆ. ಈಗ ನಾನು ಬ್ರಾಹ್ಮಣನಾಗಿದ್ದರೆ ನನ್ನದೇ ಆದಂಥ ಕೆಲವೊಂದು ಕರ್ತವ್ಯ ಇರುತ್ತಲ್ಲ, ಅದನ್ನು ನಾನು ಮಾಡ್ಕೊಂಡು ಹೋಗಬೇಕು. ಅದನ್ನು ಇಲ್ಲಿ ಕರ್ಮಣಿ ಅಂತ ಹೇಳಿರೋದು. ಅದನ್ನು ಬಿಟ್ಟು ಶಾಸ್ತ್ರ ನಿಷಿದ್ಧ
ಪಾಪಕರ್ಮಗಳ ವಾಚಕವಾಗಿ ಇಲ್ಲಿ ಕರ್ಮಣಿ ಅನ್ನುವಂಥ ಪದವನ್ನು ಉಪಯೋಗಿಸಿಲ್ಲ. ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ಯಾವುದನ್ನು ನಾವು ಮಾಡಬಾರ್ದು ಅಂತ ಹೇಳಿರ್ತಾರೋ ಅಂಥ ಕೆಲಸವನ್ನು ಮಾಡ್ತೀವಲ್ವಾ ಅದನ್ನು ಪಾಪಕರ್ಮಗಳು ಅಂತ ಹೇಳ್ತಾರೆ. ಯಾವುದು ಮಾಡಬೇಡ ಅಂತ ಹೇಳಿದಾರೋ ಅದನ್ನು ಮಾಡಿದಾಗ ಅದು ಪಾಪಕರ್ಮ ಆಗುತ್ತೆ. ಅಂಥ ಒಂದು ಕರ್ಮಗಳಿಗೆ ಕರ್ಮಣಿ ಅಂತ ಹೇಳೋದಿಲ್ಲ. ಯಾವುದು ನನ್ನ ಕರ್ತವ್ಯವಾಗಿರುತ್ತೋ ಅಂಥ ಕೆಲಸವನ್ನು ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಕರ್ಮಣಿ ಅನ್ಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಪಾಪಕರ್ಮಗಳಲ್ಲಿ ಮನುಷ್ಯನಿಗೆ ಅಧಿಕಾರ ಇಲ್ಲ. ನೋಡಿ, ಪಾಪಕರ್ಮಗಳನ್ನು ಮಾಡೋದಕ್ಕೆ ಅಧಿಕಾರ ಇಲ್ಲ. ಆದರೆ ನನ್ನ ವರ್ಣಾಶ್ರಮಕ್ಕೆ ತಕ್ಕಂಗೆ ನಾನು ಕೆಲಸ ಮಾಡಬೇಕು, ಅದು ನಾವು ಮಾಡಲೇಬೇಕಾಗಿರುವಂಥದ್ದು. ಆದರೆ ಪಾಪಕರ್ಮ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ಲ, ಆದರೂ ನಾವು ಮಾಡ್ತೀವಲ್ವಾ. ಆ ಪಾಪಕರ್ಮಗಳನ್ನು ಮಾಡೋವಾಗ ಏನಾಗುತ್ತೆ, ಆ ಮನುಷ್ಯ ರಾಗದ್ವೇಷಗಳಿಗೆ ವಶನಾಗಿ ಪ್ರವೃತ್ತನಾಗ್ತಾನೆ. ಇದು ಅವನ ಅನಧಿಕೃತ ಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಈಗ ನಾನು ಪಾಪಕರ್ಮಗಳನ್ನು ಮಾಡಿದಾಗ ಅದರಲ್ಲಿ ನನಗೆ ರಾಗದ್ವೇಷ ಇರುತ್ತೆ ಅಲ್ವಾ. ನನಗದು ಆಯಿತು ಅಂತಂದಾಗ, ಆ ಕೆಲಸ ಆಯಿತು ಅಂತಂದಾಗ ನನಗೆ ಸಂತೋಷ ಆಗುತ್ತೆ. ಆ ಕೆಲಸ ಆಗಲಿಲ್ಲ ಅಂತಂದರೆ ನನಗೆ ಕೋಪ ಬರುತ್ತೆ. ನನ್ನ ಹತ್ರ ಏನಿಲ್ವೋ ಅದನ್ನು ಪಡ್ಕೊಳ್ಳೋಕೆ ನಾನು ಹೇಗಾದರೂ ಮಾಡಿ ಪ್ರಯತ್ನ ಮಾಡಿ ಅದನ್ನು ಪಡ್ಕೊಳ್ತೀನಿ. ಇದೆಲ್ಲ ಅನಧಿಕೃತ ಕ್ರಿಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಅಂತಹ ಕರ್ಮ ಮಾಡುವವರಿಗೆ ನರಕಾದಿಗಳಲ್ಲಿ ದುಃಖವನ್ನು ಕೊಟ್ಟು ನಿನಗೆ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದಾರೋ ಆ ಕೆಲಸವನ್ನು ಮಾಡ್ತೀವಲ್ಲ ಅದಕ್ಕೆ ಕರ್ಮಣಿ ಅಂತ ಹೇಳಿದ್ದಾರೆ. ಆದರೆ ಯಾವುದನ್ನು ಮಾಡಬಾರ್ದು ಅಂತ ಹೇಳಿದಾರೋ ಆ ಕೆಲಸವನ್ನು ಮಾಡೋದಕ್ಕೆ ಕರ್ಮಣಿ ಅಂತ ಹೇಳಿಲ್ಲ. ಆದರೆ ಅಂಥ ಕೆಲಸವನ್ನು ಯಾರು ಮಾಡ್ತಾರೋ ಅವರು ರಾಗದ್ವೇಷಗಳಿಗೆ ಒಳಗಾಗ್ತಾರೆ, ನರಕಲೋಕಗಳು ಸಿಗುತ್ತೆ, ಅಲ್ಲಿನ ಅವರು ತುಂಬ ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಮತ್ತು ಶಿಕ್ಷೆಗೂ ಕೂಡ ಒಳಗಾಗಬೇಕಾಗತ್ತೆ ಅನ್ನೋದು ಇದರ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.